ನಮಸ್ತೆ ವೀಕ್ಷಕರೇ. ಚಂಡಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ, ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ. ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ. ಯಕ್ಷಧ್ರುವ ತಾರೆ. ನಾನು ರಿಶಾಂತ್ ತೋಡಾರ್. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಯಾರು ಅಂತ ಕೇಳೋದಾದ್ರೆ, ತೆಂಕುತಿಟ್ಟು ಯಕ್ಷಗಾನ ರಂಗದ ಪ್ರಸಿದ್ಧ ಕಲಾವಿದ, ಪ್ರಸ್ತುತ ಪಾವಂಜೆ ಮೇಳದ ಪ್ರಧಾನ ಕಲಾವಿದರಲ್ಲಿ ಒಬ್ಬರಾಗಿ ಹಾಗೂ ಪ್ರಬಂಧಕರಾಗಿರುವ ಡಿ ಮಾಧವ ಬಂಗೇರ ಕೊಳತ ಮಜಲ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷ ಜೀವನದ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳತ ಮಜಲು ಎಂಬ ಪುಟ್ಟ ಹಳ್ಳಿಯಲ್ಲಿ 11/6/1982 ಊವಯ್ಯ ಪೂಜಾರಿ ಹಾಗೂ ತೇಜು ದಂಪತಿಗಳ ಸುಪುತ್ರರಾಗಿ ಜನಿಸಿದ ಡಿ ಮಾಧವ ಬಂಗೇರ ಕೊಳ್ತಮಜಲ್ ಅವರು ಬಾಲ್ಯದಿಂದಲೇ ಕಲೆಯ ಮೇಲಿನ ಒಲವು, ಸೃಜನಶೀಲತೆ ಮತ್ತು ರಂಗಭೂಮಿಯತ್ತ ಆಕರ್ಷಣೆ ಹೊಂದಿದವರು. ಪ್ರೌಢ ಶಿಕ್ಷಣವನ್ನು ಪಡೆದಿರುವ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಟಕ ರಂಗದಲ್ಲಿ ಹಾಸ್ಯ ಕಲಾವಿದನಾಗಿ ಹಾಗೂ ನಾಟಕ ರಚನೆಕಾರನಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರೇಕ್ಷಕರ ಮನಗೆದ್ದ ಇವರ ಪ್ರತಿಭೆ ಮುಂದಿನ ದಿನಗಳಲ್ಲಿ ಇನ್ನೂ ವಿಶಾಲವಾದ ರಂಗಭೂಮಿಯತ್ತ ದಾರಿ ಮಾಡಿಕೊಟ್ಟಿತು. ಅದೇ ಆಕರ್ಷಣೆಗೆ ಇವರನ್ನು ಯಕ್ಷಗಾನ ರಂಗದತ್ತ ಕರೆತಂದಿತು. ಒಬ್ಬ ಸಮರ್ಥ ಯಕ್ಷಗಾನ ಕಲಾವಿದನಾಗಬೇಕೆಂಬ ದಿಟ್ಟ ಹಂಬಲದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರಕ್ಕೆ ಸೇರ್ಪಡೆಗೊಂಡು ಯಕ್ಷಗುರು ದಿವಾಣ ಶಿವಶಂಕರ್ ಭಟ್ ಅವರ ಶಿಷ್ಯರಾಗಿ ನಾಟ್ಯಾಭ್ಯಾಸವನ್ನು ಶಿಸ್ತಿನಿಂದ ಹಾಗೂ ಸಂಪೂರ್ಣವಾಗಿ ಮುಗಿಸಿಕೊಂಡರು. ತರಬೇತಿ ಮುಗಿದ ಅದೇ ವರ್ಷ ಶ್ರೀ ಕಟೀಲು ಮೇಳಕ್ಕೆ ಸೇರ್ಪಡೆಯಾಗಿ ತಮ್ಮ ಯಕ್ಷಯಾನವನ್ನು ಅಧಿಕೃತವಾಗಿ ಆರಂಭಿಸಿದ್ರು. ಇವರ ಕಲಾ ಜೀವನಕ್ಕೆ ದಿಕ್ಕು ತೋರಿಸಿದ ಮತ್ತೊಂದು ಮಹತ್ವದ ಅಂಶವೆಂದರೆ ಶ್ರೀ ಬಲಿಪ ಭಾಗವತರು, ಪೆರುವಾಯಿ ನಾರಾಯಣ ಭಟ್, ಪೆರುವಾಯಿ ನಾರಾಯಣ ಶೆಟ್ಟಿ, ರೆಂಜಾಳ ರಾಮಕೃಷ್ಣ ರಾವ್ ಮುಂತಾದ ಹಿರಿಯ ವಿದ್ವಜ್ಜನರ ಅಮೂಲ್ಯ ಸಾಹಚರ್ಯ, ಅವರೊಂದಿಗೆ ಕೆಲಸ ಮಾಡುವ ಮೂಲಕ ಪಡೆದ ಅನುಭವ, ಶಿಸ್ತು ಮತ್ತು ರಂಗಜ್ಞಾನ ಇವರ ಕಲಾ ಸಾಧನೆಯನ್ನು ಮತ್ತಷ್ಟು ಸಮೃದ್ಧಗೊಳಿಸಿತು. 1 ದಶಕದ ನಿಷ್ಠಾವಂತ ಸೇವೆಯ ನಂತರ 5ನೇ ಮೇಳ ಉದಯವಾಗುವ ಸಂದರ್ಭದಲ್ಲಿ ಅದರ ಸಾರಥ್ಯ ವಹಿಸಿದ್ದ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ 5ನೇ ಮೇಳಕ್ಕೆ ಸೇರ್ಪಡೆಗೊಂಡು ತಮ್ಮ ಪ್ರತಿಭೆಗೆ ಹೊಸ ಆಯಾಮವನ್ನ ನೀಡಿದ್ರು. ಶ್ರೀಯುತ ಬಲಿಪ ಭಾಗವತರು ಕೆತ್ತಿದ ಶಿಲ್ಪಕ್ಕೆ ನೀವು ಹೊಳಪು ನೀಡಿದಂತೆ ಒಬ್ಬ ಉತ್ತಮ ವೇಷಧಾರಿಯಾಗಿ ಹಾಗೂ ತಾಳಮದ್ದಳೆ ಅರ್ಥಧಾರಿಯಾಗಿ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಯಕ್ಷರಂಗದಲ್ಲಿ ಮೂಡಿಸಿಕೊಂಡರು. ಸರಳ ಸಜ್ಜನ ಹಾಗೂ ಸಾತ್ವಿಕ ಸ್ವಭಾವದ ಇವರಿಗೆ ಸಾತ್ವಿಕ ಪಾತ್ರಗಳೇ ಅಪಾರ ಖ್ಯಾತಿಯನ್ನು ತಂದೊಡ್ಡಿದ್ದವು. ವಿಷ್ಣು, ಕೃಷ್ಣ, ಶ್ರೀರಾಮ, ಜಾಬಾಲಿ, ವಸಿಷ್ಠ ಮುಂತಾದ ಪಾತ್ರಗಳಲ್ಲಿ ನೀಡಿದ ಮನೋಜ್ಞ ಅಭಿನಯದಿಂದ ಪ್ರೇಕ್ಷಕರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದ್ರು. ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರಿಂದ ರಚಿಸಲ್ಪಟ್ಟ ಮಾನಿಷಾದ ಪ್ರಸಂಗದಲ್ಲಿ ಶ್ರೀರಾಮನ ಪಾತ್ರಕ್ಕೆ ನೀಡಿದ ಭಾವಪೂರ್ಣ ಹಾಗೂ ಪ್ರಭಾವಿ ಅಭಿನಯದಿಂದ ಯಕ್ಷರಾಮ ಎಂಬ ಗೌರವ ನಾಮವನ್ನು ಗಳಿಸಿಕೊಂಡಿರುವುದು ಇವರ ಕಲಾ ಜೀವನದ ಮಹತ್ವದ ಮೈಲಿಗಲ್ಲಾಗಿದೆ. ಪ್ರಸ್ತುತ ಪಟ್ಲ ಭಾಗವತರ ಸಂಚಾಲಕತ್ವದ ಶ್ರೀ ಪಾವಂಜೆ ಮೇಳದಲ್ಲಿ ಪ್ರಧಾನ ಕಲಾವಿದನಾಗಿ ಹಾಗೂ ಮೇಳದ ಪ್ರಬಂಧಕರಾಗಿ ಸಲ್ಲಿಸುತ್ತಿರುವ ಸೇವೆ ಅತ್ಯಂತ ಶ್ಲಾಘನೀಯವಾಗಿದೆ. ವೇಷಧಾರಿಯಾಗಿ ಮಾತ್ರವಲ್ಲದೆ ಯಕ್ಷಗಾನ ಸಂಘಟಕ ಹಾಗೂ ನಿರೂಪಕರಾಗಿಯೂ ಗುರುತಿಸಿಕೊಂಡು ರಾಜ್ಯವ್ಯಾಪಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸರ್ವರ ಮೆಚ್ಚುಗೆಗೆ ಪಾತ್ರರಾಗಿರುವ ಮಾಧವ ಬಂಗೇರ ಕೊಳ್ತಮಜಲ್ ಅವರು ನಮ್ಮ ಯಕ್ಷಧ್ರುವ ತಾರೆ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ಹೇಗೆ ನಡೀತಿದೆ ಯಕ್ಷ ಜೀವನ, ತಿರುಗಾಟ? ಸೊಗಸಾಗಿ ನಡೆಯುತ್ತೆ ಅಂತ. ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಒಂದು ಆರಂಭ ಅನ್ನುವಂಥದ್ದು, ಆರಂಭದಿಂದಲೇ ಬರೋಣ. ನಿಮ್ಮ ಒಂದು ಯಕ್ಷ ಜೀವನದ ಬಗ್ಗೆ ಮಾತಾಡ್ತಾ ಹೋಗೋಣ. ನಿಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು ಅಂತ? ಬಾಲ್ಯದಲ್ಲಿ ನನಗೆ ಯಕ್ಷಗಾನ ಅಂತ ಹೇಳಿದ್ರೆ ವಿಶೇಷ ಆಸಕ್ತಿ. ಶಾಲೆಯಲ್ಲಿ ಪರೀಕ್ಷೆ ಇದ್ದರೂ ಕೂಡ ಯಕ್ಷಗಾನ ನೋಡಿ ಮರುದಿವಸ ಪರೀಕ್ಷೆ ಬರೆದು ಉನ್ನತ ಶ್ರೇಣಿಯಲ್ಲಿ ನಾನು ತೇರ್ಗಡೆಯಾದವ. ಯಕ್ಷಗಾನ ನೋಡೋದಕ್ಕೆ ನಮ್ಮ ಗುರುಗಳು ಕೂಡ ಬರ್ತಾ ಇದ್ರು. ಅವ್ರಿಗೂ ಬಹಳ ಆಸಕ್ತಿ. ಸಂಕಪ್ಪ ಶೆಟ್ಟಿ ಅಂತ ಹೇಳಿ, ಎಂಥ ಮಾರೆ ನೀನು ಇವತ್ತು ಪರೀಕ್ಷೆ ನಿನ್ನ ಆಟದಲ್ಲಿ ಬೆಳಗಿನವರೆಗೆ ಇದ್ದಿ. ಹಾಗೆ ಅಷ್ಟು ಆಸಕ್ತಿ ಯಕ್ಷಗಾನ ಅಂತ ಹೇಳಿದರೆ.
ಅಂದ್ರೆ ಇದು ಎಷ್ಟನೇ ವಯಸ್ಸಿನಲ್ಲಿ ಆಗಿತ್ತು? ಇದು ಸಾಧಾರಣ 12ರಿಂದ ನಂತರ 10-12ರ ನಂತರ ಯಕ್ಷಗಾನದ ಬಗ್ಗೆ ತೊಡಗಿಸಿಕೊಂಡೆ ನೋಡುವುದಕ್ಕೆ. ಯಕ್ಷಗಾನ ಬಯಲಾಟಗಳಲ್ಲ, ಕಟೀಲು ಮೇಳದ ತುಂಬ ಯಕ್ಷಗಾನಗಳಾಗ್ತಾ ಇತ್ತು ನಮ್ಮ ಪರಿಸರದಲ್ಲಿ. ಅದಕ್ಕೆ ಹೋಗ್ತಾ ಇದ್ದೆ, ಎಷ್ಟೇ ದೂರ ಇದ್ರೂ ಹೋಗ್ತಾ ಇದ್ದೆ ಆ ಪರಿಸರದಲ್ಲಿ. ಹಾಗೆ ಅದೇ ಕೇಳ್ಬೇಕಂದ್ರೆ ಈಗ ಒಂದು ಕೊಳತ ಮಜಲು ಅನ್ನುವಂತಹ ಪರಿಸರ, ನಿಮ್ಮ ಒಂದು ಆ ಸುತ್ತಮುತ್ತ ಆಗ್ತಾ ಇದ್ದಂತಹ ಒಂದು ಯಕ್ಷಗಾನ ಬಯಲಾಟಗಳು ಆಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ? ಯಕ್ಷಗಾನ ಬಯಲಾಟಗಳು ಆಗ್ತಾ ಇತ್ತು, ಟೆಂಟ್ ಮೇಳದ ಆಟಗಳು ಆಗ್ತಾ ಇತ್ತು ಆವಾಗ. ಕರ್ನಾಟಕ ಕದ್ರಿ ಮೇಳಗಳು, ತುಳು ಪ್ರಸಂಗಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು. ಅದನ್ನೆಲ್ಲ ನೋಡಿ 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 ಯಕ್ಷಗಾನದಲ್ಲಿ ನಾನು ಕೂಡ ಪಾತ್ರ ಮಾಡಬೇಕು ಎನ್ನುವಂತಹ ಹಂಬಲ ಇತ್ತು. ಜೊತೆಯಲ್ಲಿ ನನಗೆ ನಾಟಕದ ಬಗ್ಗೆ ವಿಶೇಷವಾದಂತಹ ಅಭಿರುಚಿ. ಸಾಧಾರಣ 8-9 ಏನು ನಾಟಕ ನಾನು ಬರೆದು ಅದರಲ್ಲಿ ಹಾಸ್ಯ ಪಾತ್ರ ಮಾಡಿ ನಮ್ಮ ಊರಿನವರಿಗೆ ಪಾತ್ರಗಳನ್ನು ಹಂಚಿ ಅತಿಥಿ ಕಲಾವಿದರನ್ನು ಸೇರಿಸಿ ಒಂದು 8-9 ಏನು ನಾಟಕ ನಾನು ಬರೆದು ಅದರ ಪ್ರದರ್ಶನ ಮಾಡಿದ್ದೇನೆ. ಯಶಸ್ವಿ ಪ್ರದರ್ಶನ ಕಂಡಿದೆ. ಹಾಗೆ ನಾಟಕದಲ್ಲಿ ಇರುತ್ತಾ ಯಕ್ಷಗಾನ ಕೂಡ, ಅಂದರೆ ನಾಟಕದಲ್ಲಿ ಅವಕಾಶಗಳಿರ್ತಾ ಇರಲಿಲ್ಲ ನಮಗೆ, ಬದುಕುವುದಕ್ಕೆ ಯಾವುದಾದ್ರೊಂದು ಅವಕಾಶ ಬೇಕಲ್ಲ. ಹಾಗೆ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳ ಅಲ್ಲಿ ಹೋಗಿ ಸೇರ್ಪಡೆಯಾದೆ ನಾನು. ಅಂದ್ರೆ ವಿದ್ಯಾಭ್ಯಾಸ ಎಲ್ಲಿ ತನಕ ಮಾಡಿದ್ರೆ? SSLC ಪಾಸ್. ತದನಂತರ ಲಲಿತ ಕಲಾ ಕೇಂದ್ರಕ್ಕೆ ಹೋದ್ರಿ. ಅಲ್ಲಿ ಗುರುಗಳಾಗಿ ಯಾರು ಸಿಕ್ಕರು ಅಂತ? ಆವಾಗ ನಮಗೆ ಹೆಜ್ಜೆಗಾರಿಕೆ ಕಲಿಸುವುದಕ್ಕೆ ಗುರುಗಳಾದ ದಿವಾಣ ಶಿವಶಂಕರ ಭಟ್ಟರು. ಹಾಗೆ ಹಿಮ್ಮೇಳಕ್ಕೆ ಅಂದರೆ ಭಾಗವತಿಕೆ ಚೆಂಡಮದ್ದಲೆ ಕಲಿಸುವುದಕ್ಕೆ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ, ಬಹಳ ಶ್ರೇಷ್ಠ ಭಾಗವತರು. ಅವರ ಒಡನಾಟ ನನಗೆ ತುಂಬ ಸಂತೋಷ ಕೊಟ್ಟ ಆ ಒಂದು ಲಲಿತ ಕಲಾ ಕೇಂದ್ರ. ಅಂದ್ರೆ ಅಲ್ಲಿ ಪರೀಕ್ಷೆಗಳು ಈ ರೀತಿಯಾಗಿ ಅದು ಹೇಗಿತ್ತು ಅಂತ? ಅಂದರೆ ನಮಗೆ 10 ದಿವಸಕ್ಕೊಮ್ಮೆ ನಾವು ಕಲಿತ ಪಾಠವನ್ನು ಪ್ರದರ್ಶನ ಮಾಡುವುದಕ್ಕೆ, ಮಾತುಗಾರಿಕೆಯನ್ನು ಪ್ರದರ್ಶನ ಮಾಡುವುದಕ್ಕೆ, ಬಣ್ಣಗಾರಿಕೆಯನ್ನು ಪ್ರದರ್ಶನ ಮಾಡುವುದಕ್ಕೆ ಅವಕಾಶಗಳಿತ್ತು. ಸಾಧಾರಣ 6 ತಿಂಗಳ ಕೋರ್ಸ್ ಅದು. 6 ತಿಂಗಳಲ್ಲಿ ನಮ್ಮನ್ನು ಪರಿಪೂರ್ಣ ಅಂತಲ್ಲ, ಬೇಕಾದದ್ದೆಲ್ಲ ಕಲಿಸಿ ಅದರದ್ದೇ ಫೌಂಡೇಶನ್ ಮಾಡಿ ಕೊಡ್ತಾರೆ ನಮಗೆ. ಉಳಿದದ್ದು ನಾವೇ ಮಾಡಿಕೊಳ್ಬೇಕು. ಈಗ ಅರ್ಥಗಾರಿಕೆ ಅಥವಾ ನಾಟ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಅದರಲ್ಲಿ ನಾವು ಮೇಳಕ್ಕೆ ಸೇರ್ಪಡೆ ಆದ್ಮೇಲೆ ಕಲಿಯುತ್ತಾ ಮೇಳದಲ್ಲಿ ಆಟಗಳನ್ನು ನೋಡುತ್ತಾ ಕಲಿಯುವುದು ಅಂತ ಹೇಳಿದ್ರೆ, ಮೇಳದಲ್ಲಿ ಆಟಗಳಾಗುವಾಗ ನಮ್ಮ ಪಾತ್ರ ಇರುವಾಗ ಅಥವಾ ಪಾತ್ರ ಮುಗಿದ ಬಳಿಕವೂ ಆ ಯಕ್ಷಗಾನವನ್ನು ನೋಡುವುದೇ ನಮಗೆ ಪಾಠ. ಅದು ಹೇಗೆ ಮಾತಾಡಬಹುದು, ಹೇಗೆ ಕುಣಿಯಬಹುದು, ಅದು ಪಾಠ ನಮಗೆ. ನಾವು ಲಲಿತ ಕಲಾ ಕೇಂದ್ರದಲ್ಲಿ ಏನದು ಫೌಂಡೇಶನ್ ಮಾತ್ರ, ಬೇಸಿಕ್ ಅಷ್ಟೇ. ತದನಂತರ ನಮ್ಮಲ್ಲಿ ಇರುವಂತದ್ದು ನಾವು ಏನು ಸ್ವಂತಿಕೆ ನಮ್ಮಿಂದ ಬರಬೇಕು. ಹೌದು. ಒಂದು ಪದ್ಯಕ್ಕೆ ಒಬ್ಬ ಬೇರೆ ಅರ್ಥ ಮಾತಾಡ್ಬೋದು, ಅದು ಅವನ ಯೋಚನಾ ಲಹರಿಯಲ್ಲಿ ಅವ ಮಾತಾಡ್ತಾನೆ. ಅದೇ ಪದ್ಯಕ್ಕೆ ನಾವು ಅರ್ಥ ಕಲ್ಪಿಸಿ ಮಾತಾಡೋದು ಅದು ಜಾಣತನ ಅಂತ. ಈಗ ನೀವು ಮಾತಾಡಿದ ಹಾಗೆ ನಾ ಮಾತಾಡ್ಬೇಕಂದೇನೂ ಇಲ್ಲ, ಅದಕ್ಕೆ ಲೋಪ ಬಾರದ ಹಾಗೆ ಅದೇ ಪದ್ಯವನ್ನು ಬಳಸಿ ಬೇರೆ ವಿಧಾನದಲ್ಲಿಯೂ ಮಾತಾಡಬಹುದು. ಅದು ಅವರವರ ಬುದ್ಧಿಮತ್ತೆಗೆ ಬಿಟ್ಟದ್ದು. ನೀವು ಬೇಕಾದ್ರೆ ನೋಡಬಹುದು, ಒಬ್ಬ ಒಂದು ಪದ್ಯಕ್ಕೆ ಹೀಗೆ ಅರ್ಥ ಮಾತಾಡಿದರೆ ಮತ್ತೊಬ್ಬ ಅದನ್ನು ಬೇರೆ ರೀತಿಯಲ್ಲಿ ಪ್ರತಿಪಾದಿಸ್ತಾನೆ. ಹಾಗೆ ಅದು ಯಕ್ಷಗಾನದ ವಿಶೇಷ ಅಂತ. ಹೀಗೇ ಮಾತಾಡ್ಬೇಕಂತ ಏನೂ ಇಲ್ಲ, ಅವರವರ ವಿಷಯಕ್ಕೆ ಬಿಟ್ಟು. ಒಬ್ಬ ಅದನ್ನು ದೀರ್ಘವಾಗಿ ವಿಸ್ತಾರ ಮಾಡಿ ಮಾತಾಡ್ತಾನೆ, ಕೆಲವರು ಅದನ್ನು ಕಡಿತ ಮಾಡಿ ಸ್ವಲ್ಪ ಮಾಡಿ ಅದನ್ನು ಚೆನ್ನಾಗಿ ಪ್ರಸ್ತುತಪಡಿಸ್ತಾರೆ. ಹಾಗೆ ಆ ಮಿತಿಗೆ ಅನುಗುಣವಾಗಿ. ಈ ನಡುವೆ ನಿಮ್ಮ ಒಂದು ಕುಟುಂಬದ ಬೆಂಬಲ ಹೇಗಿತ್ತು ನಿಮ್ಮ ಒಂದು ಈ ಒಂದು ಆಸಕ್ತಿಗೆ? ಅಥವಾ ಕುಟುಂಬದ ರಕ್ತಗತವಾಗಿ ಬರುವಂತದ್ದು ಇರ್ತದೆ, ಮನೆಯಲ್ಲಿ ಯಾರಾದ್ರೂ ಕಲಾವಿದರು ಇದ್ರೆ ಅವರಿಂದ ಈ ಒಂದು ಆಸಕ್ತಿ ಬರುವಂತದ್ದು ಇರ್ತದೆ, ಹಾಗೇನು ಇತ್ತು? ಇಲ್ಲ, ರಕ್ತಗತವಾಗಿ ಏನಿಲ್ಲ. ನಮ್ಮ ಊರಿನಿಂದ ಯಕ್ಷಗಾನಕ್ಕೆ ನಾನೇ ಪ್ರಥಮ ಬಂದದ್ದು. ಪರಿಸರ ಮಾತ್ರ ಯಕ್ಷಗಾನದ್ದು, ಅಂದ್ರೆ ಮನೆಯಲ್ಲಿ ಯಾರು ಯಕ್ಷಗಾನದ ಬಗ್ಗೆ ಆಸಕ್ತಿ ಹೊಂದಿದವರಲ್ಲ. ಹಾಗೆಂದುಕೊಂಡು ನಾನು ಬೇಡ ಅಂತ ಹೇಳಲಿಲ್ಲ ಯಾರು ಕೂಡ, ನನಗೆ ಸಪೋರ್ಟ್ ಇತ್ತು. ಹಾಗೆ ನಾನು ಹೋದದ್ದು ಲಲಿತ ಕಲಾ ಕೇಂದ್ರಕ್ಕೆ. ಅಲ್ಲಿ ದಿವಾಣ ಶಿವಶಂಕರ್ ಭಟ್ರಲ್ಲಿ ನೀವು ಕಲಿತಂತಹ ಪ್ರಮುಖ ಪಾಠ ಏನು ಅಂತ ಅವರಿಂದ? ಮೂಲ ಹೆಜ್ಜೆಗಳು ಹೇಗೆ ಇರಬೇಕು ಅದನ್ನೆಲ್ಲ ಕಲಿಸಿಕೊಡ್ತಾರೆ. ಮತ್ತು ಬಣ್ಣಗಾರಿಕೆ, ಮತ್ತು ನಮಗೆ 2-3 ಪ್ರಸಂಗ ಸೆಟ್ ಮಾಡಿಕೊಡ್ತಾರೆ. ಈಗ ದಕ್ಷಾಧ್ವರ ಅಂಥ ಪ್ರಸಂಗಗಳನ್ನೆಲ್ಲ ಸೆಟ್ ಮಾಡಿಕೊಡ್ತಾರೆ. ಅದಕ್ಕೆ ಹೇಗೆ ಅರ್ಥ ಮಾತಾಡಬಹುದು ಅದರ ಪ್ರದರ್ಶನ ಮಾಡಿ ಆ ಮೂಲಕ ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಈಗ ಒಂದು ನಾಟಕ ನೀವು ಕಲಾವಿದರಾಗಿ ಕೂಡ ಇದರ ನಿರ್ದೇಶನ ಕೂಡ ಮಾಡ್ತಾ ಇದ್ದೀರಿ. ನಾಟಕ ರಂಗದಿಂದ ಈ ಒಂದು ಯಕ್ಷಗಾನದ ಸೆಳೆತ ಪ್ರಮುಖವಾಗಿ ಹೇಗಾಯ್ತು ಅಂತ? ನಾಟಕ ರಂಗ ಅಂತ ಹೇಳಿದ್ರೆ ಅದೊಂದು ಸೀಮಿತ, ಹೀಗೇ ಮಾತಾಡಬೇಕು, ನಾವೇನು ಬರೆದು ಕೊಟ್ಟಿದ್ದೇವೆ ಅಥವಾ ಇತರ ಯಾರು ನಿರ್ದೇಶನ ಮಾಡ್ತಾರ ಅದಷ್ಟಕ್ಕೆ ಸೀಮಿತ ಇರ್ತದೆ ನಮ್ದು. ಸಾಮಾಜಿಕವಿರ್ಬೋದು, ಐತಿಹಾಸ ನಾಟಕಗಳಿಗೆ ಹೀಗಿರ್ಬೋದು. ಯಕ್ಷಗಾನ ಅನ್ನೋದು ಬೇರೆ. ಹಾಗೆ ಅದರಲ್ಲಿ ಮಾತುಗಾರಿಕೆ ಪ್ರಮುಖವಾಗಿರ್ತದೆ, ನಾಟ್ಯಗಾರಿಕೆ ಇದೆಲ್ಲ ಪ್ರಮುಖವಾಗಿರ್ತದೆ.
ತದನಂತರ ನೀವು ಲಲಿತಾ ಕಲಾ ಕೇಂದ್ರ ಆಗಿ ಕಟೀಲು ಮೇಳಕ್ಕೆ ಬಂದ. ಕಟೀಲು ಮೇಳಕ್ಕೆ ಬಂದೆ. ಅಲ್ಲಿಯ ಒಂದು ದಿನಗಳನ್ನ ನೆನಪಿಸೋದ್ರೆ ಹೇಗಿತ್ತು ಅಂತ ಮೊದಲ ದಿನದ ಒಂದು ಅನುಭವವನ್ನು ಹೇಳಿ. ಸುಂದರ ಕ್ಷಣಗಳದು. ಕಟೀಲು ಮೇಳಕ್ಕೆ ಹೋದಾಗ ಅದರಲ್ಲಿಯೂ ಬಲಿಪ ನಾರಾಯಣ ಭಾಗವತರು, ಹಿರಿಯ ಭಾಗವತರು, ಅವರ ಸಂಸರ್ಗ, ಪಟ್ಲ ಸತೀಶ್ ಶೆಟ್ಟರು ಅದೇ ಮೇಳದಲ್ಲಿದ್ದರು. ಅವರ ಹಾಡುಗಳು ಸೊಗಸಾಗಿತ್ತು. ಅಂದರೆ ನಾನು ಮೇಳಕ್ಕೆ ಸೇರೋ ಮುಂಚೆ ಪಟ್ಲ ಸತೀಶ್ ಶೆಟ್ಟರ ಹಾಡುಗಳನ್ನು ಕೇಳಿದವ. ನಮ್ಮ ಒಂದು ಕುಟುಂಬದೊಂದು ಆಟ ಆಗಿತ್ತು. ಆವಾಗಲೇ ಅವರ ಪದ್ಯ ಅಂತ ಹೇಳಿ ನನಗೆ ಆವಾಗಲೂ ಇಷ್ಟ. ಸಣ್ಣಕ್ಕಿದ್ರು ಅವರು ಆವಾಗ. ಮತ್ತೆ 2 ವರ್ಷ ಬಿಟ್ಟು ನಾನು ಮೇಳ ಸೇರಿದೆ. ಬಲಿಪ ನಾರಾಯಣ ಭಾಗವತರು, ಚೆಂಡಮದ್ದಳವಾದಕರಾಗಿ ಬಲಿಪ ನಾರಾಯಣ ಭಟ್ಟರು, ಪೆರುವಾಯಿ ನಾರಾಯಣ ಶೆಟ್ಟರು, ರೆಂಜಾಳ ರಾಮಕೃಷ್ಣರಾವ್, ರಮೇಶ್ ಭಟ್ ಸರವು, ಮತ್ತು ಪುಂಡು ವೇಷಧಾರಿಯಾಗಿ ರಾಜೀವ ಶೆಟ್ಟಿ ಅಜಕ ಅವರು. ಒಂದು ತುಂಬ ಸೊಗಸಾದ ಮೇಳ ಅದು. ನಮಗೆ ಕಲಿಯುವುದಕ್ಕೆ ಪೂರಕವಾದದ್ದು. ಬೇರೆ ಬೇರೆ ಪ್ರಸಂಗಗಳಾಗ್ತಿತ್ತು. ಇದು ಹೀಗೆ ಮಾತಾಡಬೇಕು, ಇದರ ನಡೆ ಹೀಗೆ ಅಂತ ಹೇಳಿಕೊಡುವಂತಹ ಒಂದು ಸಮರ್ಥ ತಂಡ ಇತ್ತು. ಪೆರುವಾಯಿ ನಾರಾಯಣ ಶೆಟ್ಟರು, ರಾಜು ಶೆಟ್ಟಿ ಅಜಕಾರು ಇವರಲ್ಲ, ಅದೇ ಅರ್ಥ ಹೇಳಿಕೊಟ್ಟವರು. ಆ ಸಂದರ್ಭದಲ್ಲಿ ನಾನು ದಿನೇಶ್ ಶೆಟ್ಟರ್ ಕಾವಳಗಟ್ಟೆಯಿಂದ ತುಂಬ ಪ್ರಯೋಜನ ಪಡೆದಿದ್ದೆ. ನನಗೆ ಹೊಸ ಪಾತ್ರಗಳು ಬರುವಾಗ ಅವರಿಗೆ ಫೋನ್ ಮಾಡಿ ಅಥವಾ ಅವರ ಮನೆಗೆ ಹೋಗಿ ಈ ಪಾತ್ರಕ್ಕೆ ಹೇಗೆ ಅರ್ಥ ಹೇಳ್ಬೋದು. ನನಗೆ ಹೆಜ್ಜೆಗಾರಿಕೆ ಅಷ್ಟು ಹಿಡಿಸಿಲ್ಲ. ಅಂದರೆ ನಾನು ಪ್ರಾಯ ಕಳೆದು, ಅಂದರೆ 19 ವರ್ಷ ಆಗುವಾಗ ನಾನು ಕಲೀಲಿಕ್ಕೆ ಹೋದದ್ದಲ್ಲ. ಹಾಗೆ ನನಗೆ ನನ್ನ ಶರೀರ ಅದಕ್ಕೆ ಒಗ್ಗಿಕೊಳ್ತಾ ಇರಲಿಲ್ಲ. ನಾಟ್ಯದಲ್ಲಿ ನಾನು ತುಂಬ ಹಿಂದೆ, ಅಲ್ಲಿಗೆ ಸೇರಿಸ್ತೇನೆ ಬಿಟ್ಟರೆ ಅರ್ಥಗಾರಿಕೆ ಬಗ್ಗೆ ಒಲವು. ಹಾಗೆ ದಿನೇಶ್ ಶೆಟ್ಟರ ಮನೆಗೆ ಹೋಗಿ ಎಷ್ಟೋ ಪಾತ್ರಗಳ ಬಗ್ಗೆ ಬರೆದದ್ದಿದೆ. ಅವರು ಇದ್ದ ಮೇಳದ ಹತ್ತಿರ ಹೋಗಿ ಕೆಲವು ಪಾತ್ರಗಳ ಬಗ್ಗೆ ಬರ್ಕೊಂಡು ನಾನು ತುಂಬ ಅಧ್ಯಯನ ಮಾಡಿದ. ದಿನೇಶ್ ಶೆಟ್ಟರು ನನಗೆ ತುಂಬ ಉಪಕಾರ ಮಾಡಿದ್ದಾರೆ ಆ ವಿಷಯದಲ್ಲಿ. ಅದೇ ಆ ಒಂದು ಸಂದರ್ಭದಲ್ಲಿ 5ನೇ ಮೇಳಕ್ಕೆ ಸೇರಿದ ಅಲ್ಲ, ಆರಂಭದಲ್ಲಿ 2ನೇ ಮೇಳ. ಆವಾಗ ಇದ್ದದ್ದು 4 ಮೇಳಗಳು. ನಾನು 2ನೇ ಮೇಳಕ್ಕೆ ಸೇರಿದ್ದೆ. ಮತ್ತೆ 6ನೇ ಮೇಳ, ಮತ್ತೆ 5 ಮೇಳ ಆಯಿತು. 5ನೇ ಮೇಳ ಆಗುವಾಗ ಪಟ್ಲ ಸತೀಶ್ ಶೆಟ್ಟರು ನೇತೃತ್ವ ವಹಿಸಿ ಒಂದು ತಂಡವನ್ನು ಕಟ್ಟಿ 5ನೇ ಮೇಳ ಅಂತ ಆದದ್ದು. ಬಹಳ ಪ್ರಸಿದ್ಧಿ 5ನೇ ಮೇಳಕ್ಕೆ. ಆವಾಗ ತುಂಬ ಬೇಡಿಕೆಗಳಿತ್ತು. ಸತೀಶ್ ಅಣ್ಣನ ಪದ್ಯ ಕೇಳಲಿಕ್ಕೆ ಈಗ ಮಧ್ಯರಾತ್ರಿ ನಂತರ ಬರುವಂತಹ ಒಂದು ಜನಸಾಗರವೇ ಇತ್ತು. ಅವರು 2 ಗಂಟೆ ಹೊತ್ತಿಗೆ ಕೂತ್ಕೊಳ್ಳೋದು ಪ್ರತ್ಯಕ್ಷಕ್ಕೆ. ಬೆಳಗಿನವರೆಗೆ ಚಂಡಮುಂಡರದ್ದು, ರಕ್ತಬೀಜನ, ಅದಕ್ಕೊಂದು ವಿಶೇಷವಾದ ಮೆರುಗು ಒದಗಿಸಿದವರು ಅವರು ಸತೀಶ್ ಶೆಟ್ಟರು. ಹಾಗೆ ಈ ಯುವ ಜನತೆ ಯಕ್ಷಗಾನದತ್ತ ಆಕರ್ಷಿತರಾಗುವುದಕ್ಕೆ ಪಟ್ಲ ಸತೀಶ್ ಶೆಟ್ಟರು ಪ್ರಧಾನ ಕಾರಣ. ಖಂಡಿತ ಹೌದು. ಈ ಒಂದು ಪಟ್ಲ ಸತೀಶ್ ಶೆಟ್ಟರು ನಿಮ್ಮ ಒಂದು ಕಲಾ ಜೀವನಕ್ಕೆ ಬೀರಿದಂತಹ ಪ್ರಭಾವ, ಇದ್ರ ಬಗ್ಗೆ ಹೇಳೋದಾದ್ರೆ? ನಾನು ಅವರು ಮರೆಯಲಾರದ ವ್ಯಕ್ತಿ. ನಾನು ಯಾವತ್ತೂ ಅವರನ್ನು ಸ್ಮರಿಸ್ತೇನೆ. ಯಾಕಂತ ಹೇಳಿದರೆ, ನಾನು 2ನೇ ಮೇಳಕ್ಕೆ ಸೇರಿದಾಗ ಅವರ ಮನೆಯ ಹತ್ತಿರ ಅವರ ದೇವಸ್ಥಾನದು ಒಗೆನಾಡು ಸುಬ್ರಾಯ ದೇವಸ್ಥಾನ ಅಂತ ಹೇಳಿ, ಅಲ್ಲಿ 1 ತಿಂಗಳು ತಾಳಮದ್ದಳ ಕಾರ್ಯಕ್ರಮ. 1 ತಿಂಗಳು ನಿರಂತರ. ಮಧ್ಯಾಹ್ನ ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ತಾಳಮದ್ದಳೆ, ಸಂಜೆ ಹೊತ್ತು ಭಜನಾ ಕಾರ್ಯಕ್ರಮ. ಅದು 30 ದಿವಸ ನಡೀತಾ ಇತ್ತು. ನನ್ನಲ್ಲಿ ಹೇಳಿದರೆ, ಹೀಗೆ ನಮ್ಮ ದೇವಸ್ಥಾನದಲ್ಲಿ ತಾಳಮದ್ದಳೆ ಭಜನೆ ಎಲ್ಲ ನಡೀತಾ, ನೀವು ಬರಬಹುದು ಅಂತ. ಹಾಗೆ 15 ವರ್ಷ ನಾನು ಕಂಟಿನ್ಯೂಸ್ ಅಲ್ಲಿ ಹೋಗಿದ್ದೆ. ಅದು ತುಂಬ ತುಂಬ ಪ್ರಯೋಜನ ಆಯಿತು. ತಾಳಮದ್ದಳೆಯ ಗತಿಗಳು ಹೀಗೆ ಹೋಗ್ತದೆ, ಇಂಥ ಪಾತ್ರಕ್ಕೆ ಹೀಗೆ ಅರ್ಥ ಮಾತಾಡಬೇಕು, ಅದನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ನಾನು ಸುಬ್ರಾಯ ದೇವರ ಸೇವೆ ಮಾಡಿದ ಕಾರಣ ಇಂದು ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮೇಳದಲ್ಲಿ, ಅಂದರೆ ನನಗೆ ಮರುಜನ್ಮ ನೀಡಿದ್ದೆ, ಮರುಹುಟ್ಟು ನೀಡಿದ್ದೆ ಪಾವಂಜೆ ಮೇಳ. ಅಂದರೆ ಕಟೀಲು ಮೇಳದ ಇನ್ಸಿಡೆಂಟ್ ಆಗಿ ನಾನು ಹೊರಗೆ ಬಂದಿದ್ದೆ. ಆ ಬಳಿಕ 1 ವರ್ಷ ಬಪ್ಪನಾಡು, 1 ವರ್ಷ ಸುಂಕದಗಟ್ಟೆ, ತುಳು ಪ್ರಸಂಗಗಳೇ ಆಗ್ತಾ ಇತ್ತು. ನನಗೆ ಹಿತ ಆಗ್ತಾ ಇರಲಿಲ್ಲ ಅದು. ಅಂದರೆ ನಮ್ಮ ಅಭಿರುಚಿಯನ್ನು, ನಮ್ಮ ಅರ್ಥವನ್ನು ಅಲ್ಲಿ ವಿಸ್ತಾರಪಡಿಸುವುದಕ್ಕೆ ಕನ್ನಡ ಅವಕಾಶ ಇರಲಿಲ್ಲ. ಆ ಮೇಳದಲ್ಲಿ ನಾನು ತಿರುಗಾಟ ಮಾಡಿದ್ದೆ 2 ವರ್ಷ. ಬಹಳ ಚಿಂತೆಯಲ್ಲಿದ್ದ. ಒಂದು ಕನ್ನಡ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಮಾಡುವ ಮೇಳದ ಒಂದು ಅವಶ್ಯಕತೆಯನ್ನು ತುಂಬ ಚಿಂತನೆಯಲ್ಲಿದ್ದೆ. ಅದೇ ಸಮಯಕ್ಕೆ ಹುಟ್ಟಿಕೊಂಡದ್ದು ಪಾವಂಜೆ ಮೇಳ, ಪಟ್ಲ ಸತೀಶ್ ಶೆಟ್ಟರ ನೇತೃತ್ವ. ಅದು ನನಗೆ ಮರುಜನ್ಮ ನೀಡಿದ ಮೇಳ. ಬಹಳ ಸಂತೋಷದಿಂದ ಆ ಮೇಳದಲ್ಲಿ ನಾನು ತಿರುಗಾಟ ಮಾಡ್ತಿದ್ದೇನೆ. ಹಾಗೆ ಅದರ ಬಗ್ಗೆ ಇನ್ನಷ್ಟು ಹೇಳೋದಾದ್ರೆ ಸರ್, ಪಾವಂಜೆ ಮೇಳದ ಬಗ್ಗೆ ನಮಗೆ ಇನ್ನಷ್ಟು ವಿವರವನ್ನು ಹೇಳೋದಾದ್ರೆ? ಪಟ್ಲ ಸತೀಶ್ ಶೆಟ್ಟರ ಸಮರ್ಥ ನೇತೃತ್ವ ಅದು, ಅವರೇ ಮುಂದಾಡೋದಕ್ಕೆ. ಮತ್ತು ದೇವಸ್ಥಾನ ಆಡಳಿತ, ಮುಕ್ತೇಶ್ವರರು ಆಡಳಿತ ಕಮಿಟಿ ಹಾಗೂ ಅರ್ಚಕ ವೃಂದ ಎಲ್ಲವೂ ಪೂರ್ಣ ಪ್ರಮಾಣದ ಒಂದು ಸಹಕಾರ. ಅವರಿಗೆ ಅವರ ಆರ್ಥಿಕ ಸ್ಥಿತಿಯ ಬಗ್ಗೆ ಅವರು ಮಾತಾಡೋದಿಲ್ಲ. ಅವರಿಗೆ ಬೇಕಾದದ್ದು ಯಕ್ಷಗಾನ ಮೇಳ ಸೊಗಸಾಗಿರಬೇಕು. ಅದಕ್ಕೆ ಏನೆಲ್ಲ ಬೇಕು ಅಷ್ಟೆಲ್ಲವನ್ನು ಮಾಡಿದ್ದಾರೆ. ಹಾಗೆ ಕಮರ್ಷಿಯಲ್ ದೃಷ್ಟಿಯಿಂದ ಯೋಚನೆ ಮಾಡಿದ್ದಲ್ಲ ಅಂತ. ಅದಕ್ಕೆ ಮೇಳಕ್ಕೆ ಕಲಾವಿದರಿಗೆ ಯಾವುದೇ ಕೊರತೆ ಬಾರದ ಹಾಗೆ ಸಂಬಳ, ಮಳೆಗಾಲದ ಸಂಬಳ, ಈಗ PF ESI ವ್ಯವಸ್ಥೆ, ಮತ್ತು ತಿಂಗಳು ಸಂಕ್ರಮಣ ಉತ್ಸವ ಆಗ್ತದೆ ಮೇಳದಲ್ಲಿ. ವಿಶೇಷ ಪೂಜೆ ಉಂಟು. ಆ ದಿವಸ
ಪ್ರತಿ ತಿಂಗಳು ಒಂದು ಒಳ್ಳೆಯ ಗಿಫ್ಟ್ ಕಲಾವಿದರಿಗೆ. ಈಗ ನಮಗೆ ಇದಕ್ಕೆ ಬೇಕಾದಂತಹ ಪ್ಯಾಂಟ್ ಶರ್ಟ್ ಇರಬಹುದು, ನಮಗೆ ಪವರ್ ಬ್ಯಾಂಕ್ ಇರಬಹುದು, ಲೈಟಿನ ವ್ಯವಸ್ಥೆ ಇರಬಹುದು, ಹೀಗೆ ಬೇರೆ ಬೇರೆ ರೂಪದಲ್ಲಿ ಗಿಫ್ಟ್ ಕೊಟ್ಟು ನಮ್ಮನ್ನು ಹುರಿದುಂಬಿಸುವವರು ಪ್ರತಿ ತಿಂಗಳು. ಹಾಗೆ ಈ ಒಂದು ಮೇಳದಲ್ಲಿ ನೀವು ಹೆಚ್ಚಾಗಿ ಮಾಡುವಂಥದ್ದು ಸಾತ್ವಿಕ ಪಾತ್ರಗಳು. ಹೌದು, ಹೆಚ್ಚಾಗಿ ಸಾತ್ವಿಕ ಪಾತ್ರ. ಸಾತ್ವಿಕ ಪಾತ್ರಗಳಲ್ಲಿ ನೀವು ಕಂಡುಕೊಂಡಂತಹ ವಿಶಿಷ್ಟತೆ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳೋದಾದ್ರೆ? ನನಗೆ ಆರಂಭದಲ್ಲಿ ಸಾತ್ವಿಕ ಪಾತ್ರಗಳು ತುಂಬ ಇಷ್ಟ. ನಾನು ಮೊದಲ ಆಟಕ್ಕೆ ಹೋಗ್ತಾ ಇದ್ದಾಗಲೂ ನನಗೆ ವಿಷ್ಣುವಿನ ಪಾತ್ರ ತುಂಬ ಇಷ್ಟ. ದೇವಿ ಮಹಾತ್ಮೆ ವಿಷ್ಣುವಿನ ಪಾತ್ರ ನೋಡಿ ಬಂದದ್ದು ಇದೆ ನಾನು. ಅಷ್ಟೇ ಸಾಕು ನನಗೆ. ಮಧುಗೇಟರ ವಧೆ ಆದಮೇಲೆ ಆ ವಿಷ್ಣುವಿನ ಪಾತ್ರ, ದೇವಿ ಮಹಾತ್ಮೆಯಲ್ಲಿ ಬರುವ ಸುಗ್ರೀವನ ಪಾತ್ರ, ಈಗ ರಾಮಾಯಣದಲ್ಲಿ ಬರುವ ರಾಮನ ಪಾತ್ರ, ಶ್ರೀಕೃಷ್ಣ ಲೀಲೆಯಲ್ಲಿ ಬರುವ ಕೃಷ್ಣ, ಅಕ್ರೂರ, ಗದಾಯುದ್ಧದಲ್ಲಿ ಬರುವ ಸಂಜಯ, ಇಂತಹ ಪಾತ್ರಗಳು ತುಂಬ ಇಷ್ಟ ನನಗೆ ಅದನ್ನು ನೋಡೋದು. ಹಾಗೆ ಅದನ್ನು ನೋಡಿ ಅಂತಹ ಪಾತ್ರಗಳೇ ಮಾಡಬೇಕು ಅಂತ ನನಗೊಂದು ಇಚ್ಛೆ ಇತ್ತು. ಅಂತಹ ವೇಷಗಳು ನನಗೆ ಹೆಚ್ಚಾಗಿ ಬರ್ತಾ ಇದೆ. ನನ್ನ ಮನೋಧರ್ಮಕ್ಕೆ ಒಪ್ಪುವ ಪಾತ್ರ ಅದು. ನನ್ನ ಸ್ವರಕ್ಕಿರಬಹುದು, ಆ ಭಾವನೆಗಳಿಗಿರಬಹುದು, ಅದು ಒಪ್ಪುವ ಪಾತ್ರಗಳು. ಈಗ ಕೃಷ್ಣನದ್ದು ಅಕ್ರೂರನ ಸಂಭಾಷಣೆ, ಅಕ್ರೂರನ ಪಾತ್ರ. ನನ್ನ ಆ ಅಕ್ರೂರನ ಪಾತ್ರವನ್ನು ಕಟೀಲು ವೆಂಕಟರಮಣ ಅಸರಣ್ಣರು ಬಹಳ ಇಷ್ಟಪಟ್ಟು ನನಗೆ ಪ್ರೋತ್ಸಾಹ ನೀಡಿದವರು. ಇಂತಹ ಪಾತ್ರಗಳೇ ನೀವು ಮಾಡಬೇಕು, ಬಹಳ ಸೊಗಸಾಯಿತು ಅಂತ. ಹಾಗೆ ಗದಾಯುದ್ಧ ಪ್ರಸಂಗದಲ್ಲಿ ಸಂಜಯನ ಪಾತ್ರ, ಹಾಗೆ ಮಾನಿಷಾದ ಪ್ರಸಂಗದಲ್ಲಿ ರಾಮನ ಗಾಂಭೀರ್ಯ, ಸೀತೆಯನ್ನು ತೊರೆಯುವಂತಹ ಸಂದರ್ಭ ಬಂದಾಗ ದೃಢತೆಯನ್ನು ಕಳೆದುಕೊಳ್ಳದೆ ಲಕ್ಷ್ಮಣನಲ್ಲಿ ಹೇಗೆ ಮಾತಾಡಬಹುದು, ಸೀತೆಯಲ್ಲಿ ಹೇಗೆ ಮಾತಾಡಬಹುದು, ಹೀಗೆಲ್ಲ ಬಹಳ ಸೂಕ್ಷ್ಮ ಪಾತ್ರ. ಅದು ನನಗೆ ತುಂಬ ಇಷ್ಟ ಆದ ಪಾತ್ರ. ಅದು ಬೊಟ್ಟಿಕೆರೆ ಪುರುಷೋತ್ತಮ ಪುಂಜ ರಚಿಸಿದಂತಹ ಪ್ರಸಂಗ ಅದು ಮಾನಿಷಾದ. ಆ ಪದ್ಯದಲ್ಲಿ ಅರ್ಥ ಉಂಟು, ಅಷ್ಟು ಚೆಲುವಾದ ಪದ್ಯಗಳೆಲ್ಲ. ಪದ್ಯವನ್ನೇ ವಿಸ್ತಾರ ಮಾಡಿ ಹೇಳುವುದಕ್ಕೆ ಅವಕಾಶ ಇದ್ದಂತಹ ಪ್ರಸಂಗ ಅದು. ಎಲ್ಲಿಯೂ ಬೀಳುವಂತಹ ಪ್ರಸಂಗ ಅಲ್ಲ ಅದು, ಆರಂಭದಿಂದ ಅಂತ್ಯದವರೆಗೆ. ಮತ್ತು ಪ್ರತಿ ಪಾತ್ರಗಳಿಗೂ ಒಂದು ಉತ್ತಮ ಅವಕಾಶ ಉಂಟು ಆ ಪ್ರಸಂಗದಲ್ಲಿ ಬರುವ ಒಂದೊಂದು ಪಾತ್ರಗಳನ್ನು ಚಂದ ಮಾಡಿ ನಿರೂಪಿಸುವುದಕ್ಕಾಗ್ತದೆ. ಅಂದರೆ ಮಾನಿಷಾದ ಪ್ರಸಂಗದಲ್ಲಿ ನಾನು ವಾಲ್ಮೀಕಿಯು ಮಾಡಿದ್ದೆ, ರಾಮನು ಮಾಡಿದ್ದೆ, ಒಂದು ಬೇರೆ ಆಟದಲ್ಲಿ ಆ ಪ್ರಸಂಗ ಬಂದಾಗ ಲಕ್ಷ್ಮಣನೂ ಮಾಡಿದ್ದೆ. ಎಲ್ಲ ಪಾತ್ರಗಳಿಗೂ ತುಂಬ ಅವಕಾಶಗಳಿರುವಂಥ ಪ್ರಸಂಗ ಮಾನಿಷಾದ. ಸರ್, ಈಗ ನೀವು ಕಲಿಯುವಾಗ ಇದ್ದಂತಹ ಒಂದು ಯಕ್ಷಗಾನ ಏನಿತ್ತು ಆಗಿನ ಸಮಯದಲ್ಲಿ ಈಗ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ? ಹೌದು, ಆವಾಗಂದರೆ 8:30ಕ್ಕೆ ಪೂಜೆ ಆಗಿ ಬೆಳಿಗ್ಗೆ 6 ಗಂಟೆವರೆಗೆ ಅಂದ್ರೆ ಪೂರ್ಣ ರಾತ್ರಿ ಆಟಗಳು. ಮತ್ತೆ ಗದ್ದೆಯಲ್ಲಿ ಆಟ ಆಗ್ತಾ ಇದ್ದದ್ದು. ಈಗಿನ ಹಾಗೆ ಮಾರ್ಗದ ಬದಿಯಲ್ಲಿ ಹಾಲ್ಗಳಲ್ಲಿ ಅಂತ ಆಟಗಳಿರಲಿಲ್ಲ, ಎಲ್ಲ ಗದ್ದೆಯಲ್ಲಿ. ಈ ಗದ್ದೆಯನ್ನು ಸಮತಟ್ಟು ಮಾಡದೆ ರಂಗಸ್ಥಳ ಹಾಕಿ ಕುಣಿದ ದಿವಸಗಳು ಉಂಟು. ಹಾಗೆ ಕಂಬ ಹಾಕೋದು ಅಲ್ಲೇ ಸಾಧಾರಣ 20 ವರ್ಷಕ್ಕಿಂತ ಹಿಂದೆ. ಹಾಗೆ ಅಲ್ಲಿ ಆ ಚಳಿಯ ವಾತಾವರಣ, ಸರಿಯಾಗಿ ವ್ಯವಸ್ಥೆಗಳಲ್ಲಿ ಇರುವುದಿಲ್ಲ. ಈಗಿನ ಹಾಗೆ ಊಟ ಉಪಚಾರ, ಚಹಾ ತಿಂಡಿ ವ್ಯವಸ್ಥೆಗಳಿರುವುದಿಲ್ಲ. ಅದಕ್ಕೆಲ್ಲ ಒಗ್ಗಿಕೊಂಡು ಆ ದಿವಸಗಳನ್ನು ಕಳೆದದ್ದು. ಆದರೆ ಆಟ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಪೌರಾಣಿಕ ನೆಲೆಗೆ ಧಕ್ಕೆ ಬಾರದ ಹಾಗೆ ಪ್ರಸ್ತುತಗೊಳ್ಳುತ್ತಾ ಇತ್ತು, ಪೂರ್ಣ ಪ್ರಮಾಣದಲ್ಲೆಲ್ಲ. ಈಗೆಲ್ಲ ಕಾಲಮಿತಿಯಾಗಿದೆ ಅಲ್ಲ, ಇದಕ್ಕೆ ಪರಂಪರೆಗೆ ಚ್ಯುತಿ ಬಾರದ ಹಾಗೆ ಅದನ್ನು ಶಾರ್ಟ್ ಮಾಡಿ ಪ್ರಸಂಗಗಳನ್ನು ಪ್ರಸ್ತುತಪಡಿಸುವುದು. ಈಗ 6:30ಕ್ಕೆ ಪ್ರಾರಂಭ ಆದರೆ 12:30ಕ್ಕೆ. ಹಾಗೆ ಅಲ್ಲೆಲ್ಲ ಇಡೀ ರಾತ್ರಿ ಆಟಗಳಾಗುವಾಗ ಎಲ್ಲ ಪದ್ಯಗಳನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶ ಇತ್ತು. ಈಗ ಆಗುವುದಿಲ್ಲ, ಮತ್ತು ಅರ್ಥವನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಹಾಗೆ ಅದೇ ವಿಷಯದಲ್ಲಿ ಕೇಳೋದಾದ್ರೆ ಸರ್, ಈಗ ಒಂದು ಚರ್ಚೆಯಲ್ಲಿ ಇರುವಂತದ್ದು ಕಾಲಮಿತಿ ಮತ್ತು ಪೂರ್ಣ ರಾತ್ರಿ. ಇದರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಯಾವುದು ಒಳಿತು ಅಂತ? ಅಂದರೆ ಪ್ರಸ್ತುತ ವಿದ್ಯಮಾನಕ್ಕೆ ಈ ಕಾಲಮಿತಿಯೇ ಸೂಕ್ತ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಬ್ಯುಸಿ ಇರುವವರೇ, ಯಾರಿಗೂ ಪುರುಸೊತ್ತಿಲ್ಲ. ನೀವು ನೋಡಿ, ಉದಾಹರಣೆಗೆ ಮೊದಲೆಲ್ಲ ಪೂರ್ಣ ರಾತ್ರಿ ಆಟ ಆಗುವಾಗ ಮಹಿಷ ವಧೆ ಒಂದು 3:30-4 ಗಂಟೆ ಮಹಿಷ ವಧೆ ಆಗ್ತದೆ. ಆವಾಗ ಜನಗಳು ಸಾಧಾರಣ ಎದ್ದು ಹೋಗ್ತಾ ಇದ್ರು. ಈವಾಗ ಅಂತಹ ಮಹಿಷ ವಧೆ ಸಾಧಾರಣ 10:30-10:45 ಆಗ್ತದೆ. ಆ ಜನಗಳು ಅದಕ್ಕೆ ಒಗ್ಗಿಕೊಂಡಿದ್ದಾರೆ. ಈ 10:45 ಮಹಿಷ ವಧೆ ಆದ ಕೂಡಲೇ ಸಾಧಾರಣ ಅರ್ಧಕ್ಕೆ ಅರ್ಧ ಜನ ಎದ್ದು ಹೋಗ್ತಾರೆ. ಹಾಗೆ ಅಂದರೆ ಅಷ್ಟು ಜನಗಳು ಈಗ ಬ್ಯುಸಿ ಇದ್ದಾರೆ. ಪೂರ್ಣ ರಾತ್ರಿ ಆಟ ಈ ಕಾಲಮಿತಿಗಾಗುವಾಗಲೂ ಜನಸಂಖ್ಯೆ ಈಗ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ. ಹಾಗಾಗಿ ಕಾಲಮಿತಿ ಆದದ್ದೇ ಒಳ್ಳೆಯದಾಯಿತು ಅಂತ ನಮ್ಮ ಅಭಿಪ್ರಾಯ. ಕಲಾವಿದರಿಗೂ ಕೆಲಸಗಾರರಿಗೂ ಸ್ವಲ್ಪ ರೆಸ್ಟ್ ಸಿಗ್ತದೆ. ಹಾಗೆ ಸರ್, ಈಗ ನಿಮ್ಗೆ ಮಾನಿಷಾದದ ಪ್ರಸಂಗದ ಶ್ರೀರಾಮ ಪಾತ್ರದಿಂದ ಯಕ್ಷರಾಮ ಅನ್ನುವಂಥ ಒಂದು ನೆಗಳ್ತಿಗೆ ನೀವು ಪಾತ್ರರಾದದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದೇ ನನಗೆ ಗೊತ್ತಿಲ್ಲ. ನಾನು ಆ ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದ ಹಾಗೆ, ಇದು ಯಕ್ಷರಾಮ
ಅಂದರೆ ಆ ಚಿತ್ರಣ ಆ, ಪ್ರೇಕ್ಷಕರಿಗೆ ಹಿಡಿಸಿದ ಕಾರಣ ಈಗ ಪ್ರೇಕ್ಷಕರೇ ಕೊಟ್ಟಂತಹ ಅಭಿಮಾನಿಗಳೇ ಕೊಟ್ಟಂತಹ ಬಿರುದು ಅದು ಯಕ್ಷರಾಮ. ಅದನ್ನು ತುಂಬ ಇಷ್ಟಪಟ್ಟಿದ್ದಾರೆ. ರಾಮ ಅಂತ ಹೇಳಿದರೆ ಆ ಪ್ರಸಂಗದ ರಾಮ ಅಂತ ಹೇಳಿದರೆ ಮಾಧವ ಚಂದ ಮಾಡ್ತಾನೆ ಅಂತ ಬಹಳ ತೃಪ್ತಿ ಅದು. ಹಾಗೆ ಯಕ್ಷರಾಮ ಅಂತ ಅವರು ಕರೆದ ಕಾರಣ ಅದನ್ನು ಸಂತೃಪ್ತಿಯನ್ನು ನಾವು ಸ್ವೀಕರಿಸಬೇಕಷ್ಟೇ. ಈಗ ಮುಂಚಿತವಾಗಿ ನೀವು ಕಲಿಯುವಾಗ ಇದ್ದಂತ ಒಂದು ಪ್ರೇಕ್ಷಕರು ಏನಿರ್ಬೋದು, ಬಯಲಾಟಗಳು ಆಗ್ತಾ ಇದ್ದ ಸಮಯದಲ್ಲಿ ಪ್ರೇಕ್ಷಕರ ಒಂದು ಈಗಿನ ಪ್ರೇಕ್ಷಕರಿಗೆ ಇರುವಂತಹ ಒಂದು ಡಿಫರೆನ್ಸ್, ವ್ಯತ್ಯಾಸ ಏನು ಅಂತ? ಮೊದಲೆಲ್ಲ ಪೂರ್ಣ ರಾತ್ರಿಗೆ ಆಟವನ್ನು ನೋಡಿ ಆನಂದಿಸಬೇಕೆನ್ನುವಂತಹ ನೆಲೆಯಲ್ಲೇ ಬರುವುದೆಲ್ಲ ಹೆಚ್ಚಿನವರು ಪೂರ್ಣ ರಾತ್ರಿದ್ದು. ಆವಾಗ ಅವರಿಗೆ ಅದರ ಬಗ್ಗೆ ಇದಿರುವುದಿಲ್ಲ, ಅಂದರೆ ನಾವು ಆಟ ನೋಡಿಯೇ ಹೋಗಬೇಕು ಅಂತ. ಈಗ ಹಾಗಲ್ಲ, ಅಂದರೆ ಎಷ್ಟು ಬೇಗ ಆಟ ಮುಗೀತದೆ ನೋಡು, 12:30 ಯಾರಿಗೆ ಅಲ್ವಾ ಹಾಗೆ. ಮತ್ತು ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ, ಇಡೀ ರಾತ್ರಿ ಆಟದಲ್ಲಿ ಇದು ಬೇರೆ ಬೇರೆ ವಿಭಾಗದ, ಈಗ ಹಾಸ್ಯ ಇರಬಹುದು, ಅದನ್ನು ವಿಸ್ತಾರ ಮಾಡಿ ಜನಗಳಿಗೆ ಉಣಬಡಿಸುವುದಕ್ಕಾಗ್ತಾ ಇತ್ತು. ಒಂದು ಯುದ್ಧದ ಭಾಗ, ಅದನ್ನು ಹಾಗೆ ವಿಸ್ತಾರ ಮಾಡಿ ಜನಗಳಿಗೆ ತಿಳಿಸುವುದಕ್ಕೆ ಅವಕಾಶ ಇತ್ತು. ಎಲ್ಲ ಪ್ರಸಂಗದ ಆಯಾಮಗಳು ಹೀಗೇ ಇತ್ತು ಅಂತಹ ಆಟಗಳು. ಅದನ್ನು ವಿಸ್ತಾರವಾಗಿ ತಿಳಿಸುವುದಕ್ಕೆ ಅವಕಾಶ ಇದ್ದ ಕಾರಣ ಪೂರ್ಣ ರಾತ್ರಿ ಆಟಗಳನ್ನು ಜನಗಳು ಇಷ್ಟಪಡ್ತಾ ಇದ್ರು. ಈಗ ಏನು ಅಂತ ಹೇಳಿದರೆ, ಅಲ್ಲ ಒಪ್ಪಿಕೊಂಡಿದ್ದಾರೆ, ಈಗ ಪ್ರೇಕ್ಷಕರು ಒಪ್ಪಿಕೊಂಡಿದ್ದಾರೆ, ಕಾಲಮಿತಿಯ ಆಟಗಳನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಕೆಲವು ವಿಭಾಗದಲ್ಲಿ ಕೊರತೆ ಉಂಟು. ಯಾಕಂತ ಹೇಳಿದರೆ ಅದನ್ನು ಪ್ರಸ್ತುತಪಡಿಸೋದಕ್ಕೆ ಆಗುವುದಿಲ್ಲ ಈ ಕಾಲಮಿತಿಯಲ್ಲಿ. ಹಾಗೆ ಅದನ್ನು ನಾವು ಕಡಿತಗೊಳಿಸಲೇಬೇಕಾಗ್ತದೆ. ಹಾಗೆ ಸ್ಪೀಡ್ ಹೋಗಬೇಕಾಗ್ತದೆ ಆಟ. ಮುಂಚಿನ ಹಾಗೆ ನಿಧಾನವಾಗಿ ಆಟವನ್ನು ಕೊಂಡು ಹೋಗೋ ಹಾಗಿಲ್ಲ. 12ವರೆಗೆ ಮುಗಿಸುವಂತಹ ಅನಿವಾರ್ಯತೆ. ಹೆಚ್ಚಿನ ಮೇಳಗಳಿಗೆ ಕಾಲಮಿತಿ, ಪೂರ್ಣರಾತ್ರಿ ಮೇಳಗಳು ಅಂತ ಹೇಳಿದರೆ ಬಪ್ಪನಾಡು ಮೇಳ ಕಾಲಮಿತಿ ಆಡ್ತಾರೆ, ಇಡೀ ರಾತ್ರಿ ಆಡ್ತಾರೆ. ಮತ್ತು ತುಳು ಪ್ರಸಂಗಗಳು ನೋಡಿ, ಹಾಗೆ ಜನಗಳು ಕೂತ್ಕೊಳ್ತಾರೆ. ಹೌದು. ಈ ಒಂದು ಕಲಾವಿದ ಈ ಚೌಕಿಯಲ್ಲಿ ಹೇಗಿರಬೇಕು ಅಂತ ಹೇಳಿ, ಒಬ್ಬ ಕಲಾವಿದನಾದವನು ಚೌಕಿಯಲ್ಲಿ ಅವನ ಗುಣನಡತೆ ಹೇಗಿರಬೇಕು ಅಂತ ಹೇಳಿ? ಮುಖ್ಯವಾಗಿ ಚೌಕಿಯಲ್ಲಿ ಶಿಸ್ತು ಪರಿಪಾಲನೆ ಮಾಡಬೇಕು. ಮತ್ತು ಅವನಿಗೆ ಬರುವಂತಹ ಪಾತ್ರಗಳ ಬಗ್ಗೆ, ಈಗ ಹೊಸ ಪ್ರಸಂಗ ಬಂತು ಅಂತ ಇಟ್ಟುಕೊಳ್ಳುವ, ಅವನಿಗೆ ಅದರ ಬಗ್ಗೆ ಅರಿವು ಇರುವುದಿಲ್ಲ. ಖಂಡಿತ. ಹಿರಿಯ ಕಲಾವಿದರ ಬಳಿಗೆ ಹೋಗಿ, ಭಾಗವತರ ಬಳಿಗೆ ಹೋಗಿ, ನನಗೆ ಏನೆಲ್ಲ ಪದ್ಯಗಳು ಬರ್ತದೆ ಇದರಲ್ಲಿ, ಹೇಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು, ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ ಮೊದಲು. ನಂತರ ಹಿರಿಯ ಕಲಾವಿದರಲ್ಲಿ ಈ ಪದ್ಯಕ್ಕೆ ಹೇಗೆ ಅರ್ಥ ಮಾಡ್ಬೋದು, ಹೇಗೆ ಅರ್ಥ ಮಾತಾಡಬಹುದು, ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡು ಅವ ರಂಗಸ್ಥಳಕ್ಕೆ ಹೋಗಿ ಆ ಶಿಸ್ತನ್ನು ಪರಿಪಾಲಿಸಿದರೆ ಆ ರಂಗದಲ್ಲಿ ಯಾವ ಅದನ್ನು ಅಭಿವ್ಯಕ್ತಿಗೊಳಿಸುವುದಕ್ಕಾಗ್ತದೆ. ಹೇಗಾದರೂ ಒಂದು ಪಾತ್ರ ನಿರ್ವಹಣೆ ಮಾಡ್ತೇನೆ ಅಂತ ಸಾಮಾನ್ಯ ಭಾವನೆಯಿಂದ ಮಾಡಿದರೆ ರಂಗಸ್ಥಳದ ಒಂದು ಪಾತ್ರವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕಾಗುವುದಿಲ್ಲ. ಹಾಗೆ ನಾವು ಪೂರ್ಣ ಸಿದ್ಧರಾಗಿ ರಂಗಸ್ಥಳಕ್ಕೆ ಹೋಗಬೇಕು ಹೊಸ ಪಾತ್ರ ಬರುವಾಗ. ಮತ್ತು ಪೂರ್ವ ತಯಾರಿ ಬೇಕು. ಮತ್ತು ಎದುರಿನ ಕಲಾವಿದ, ಈಗ ಒಬ್ಬ ಅರ್ಜುನ, ಒಬ್ಬ ಕೃಷ್ಣ, ಅರ್ಜುನನ ಕೃಷ್ಣ ಅವರು ಮಾತಾಡ್ಕೊಳ್ಬೇಕು, ನಮ್ಮ ಸಂಭಾಷಣೆಯನ್ನು ಹೇಗೆ ಬೆಳೆಸ್ಬೋದು, ಕ್ರಮ ಹೇಗೆ, ಎಲ್ಲಿ ಏರು ಪದ್ಯ, ಎಲ್ಲಿ ದಿತ್ತ, ಹಾಗೆ ಅದೆಲ್ಲವನ್ನು ಡಿಸ್ಕಸ್ ಮಾಡಿಕೊಂಡೇ ರಂಗಸ್ಥಳಕ್ಕೆ ಹೋದರೆ ಅದನ್ನು ಚೆನ್ನಾಗಿ ಪ್ರತಿಬಿಂಬಿಸುವುದಕ್ಕಾಗ್ತದೆ. ಹಾಗೆ ಶಿಸ್ತು ಮೇಳದಲ್ಲಿ, ಚೌಕಿಯಲ್ಲಿ ಅತೀ ಅಗತ್ಯ. ಆ ಶಿಸ್ತೇ ನಮಗೆ ರಂಗಸ್ಥಳದಲ್ಲಿ ಅದನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ ಆಗ್ತದೆ. ಅದು ಪ್ಲಸ್ಸೇ ಒಬ್ಬ ಕಲಾವಿದನಿಗೆ. ಮುಂಚೆ ಎಲ್ಲ ಚೌಕಿಯಲ್ಲಿ ಹೇಗಿತ್ತು ಅಂತ, ಬಿಡಾರ ವ್ಯವಸ್ಥೆ ಇದೆಲ್ಲ, ಈಗ ವ್ಯತ್ಯಾಸಗಳು ಇದೆಯಾ ಹೇಗೆ ಅಂತ? ಹೌದು, ಬಿಡಾರದ ವ್ಯವಸ್ಥೆಗಳು ಅಂದರೆ ಮೊದಲುಗಳು ದೇವಸ್ಥಾನಗಳಲ್ಲಿ, ರಂಗಮಂದಿರಗಳಲ್ಲಿ, ದೈವಸ್ಥಾನಗಳಲ್ಲಿ ಮತ್ತು ದೊಡ್ಡ ಮನೆಗಳಲ್ಲಿ ಇರ್ತಾ ಇತ್ತು, ಗುತ್ತಿನ ಮನೆ ಅಂತ ಹೇಳಿ. ಅಂತಹ ಮನೆಗಳಲ್ಲಿ ಹೆಚ್ಚಾಗಿ ಬಿಡಾರದ ವ್ಯವಸ್ಥೆ ಆಗ್ತಾ ಇತ್ತು. ಈಗಲೂ ಹಾಗೆ ಸಾಧಾರಣ ಹಾಗೆಯೇ ಉಂಟು ಬಿಡಾರದ ವ್ಯವಸ್ಥೆಗಳು. ಅಷ್ಟೇ, ಅದರಲ್ಲೇನು ತುಂಬ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಈಗ ಅಂತ ಹೇಳಿದರೆ ಈ ಕಾಲಮಿತಿ ಆಟ ಮುಗಿಸಿ ಒಂದು 2 ಗಂಟೆ ನಂತರ ಬಿಡಾರಕ್ಕೆ ಹೋಗಿ ಮಲಗಬೇಕು. ಮೊದಲೆಲ್ಲ ಬಿಡಾರ ಸಂಜೆವರೆಗೆ ಮಲಗಿತು, ನಂತರ ಯಕ್ಷಗಾನದಲ್ಲಿಗೆ ಬಂದಿತ್ತು, ಬೆಳಿಗ್ಗೆ ಲಾರಿ ಎಲ್ಲ ಬಸ್ಸಲ್ಲಿ ಹೋಗೋದು, ಮತ್ತೆ ಪುನಃ ಬಿಡಾರಕ್ಕೆ ಹೋಗ್ಲಿಕ್ಕಿಲ್ಲ. ಈಗ ಆಟ ಮುಗಿಸಿ ಪುನಃ ಮಲಗಲಿಕ್ಕೆ ಹೋಗೋದು, ಹಾಗೆ ಉಂಟು. ಕೆಲವರು, ಹೆಚ್ಚಿನ ಕಲಾವಿದರು ಆಟ ಮುಗಿಸಿ ಹೋಗ್ತಾರೆ ಮನೆಗೆ, ಎಷ್ಟು ದೂರ ಇದ್ದರೂ ಹೋಗ್ತಾರೆ. ಕೆಲಸಗಾರರ ಪಾಪ ಅಲ್ಲಿ ಇರಬೇಕಾಗ್ತದೆ, ಮರುದಿವಸ ಬೆಳಿಗ್ಗೆ ಹೋಗಬೇಕಲ್ಲ ಬೇಗ. ಹಾಗೆ ಬಿಡಾರದ ವ್ಯವಸ್ಥೆಗಳ ಚೆಂದ ಇರ್ತದೆ ದೇವಸ್ಥಾನಗಳಲ್ಲಿ ಇದ್ದದ್ದು ಹೆಚ್ಚಿನ ಕಡೆಗಳಲ್ಲಿ. ಅದು ತುಂಬ, ಅದರಲ್ಲೇನು ವ್ಯತ್ಯಾಸಗಳಿಲ್ಲ, ಕಷ್ಟ ಇಲ್ಲ. ಮೊದಲೆಲ್ಲ ಕಷ್ಟ ಇತ್ತು. ಯಾವಾಗ ನಾವೆಲ್ಲ ಮೇಳಕ್ಕೆ ಸೇರುವುದಕ್ಕಿಂತ ಮುಂಚೆ ಒಂದು ಯಕ್ಷಗಾನದಿಂದ ಮತ್ತೊಂದು ಯಕ್ಷಗಾನದ ಕಡೆಗೆ ಹೋಗುವಾಗ ಅವರ ವೇಷಭೂಷಣವನ್ನು ಅವರೇ ಹೊತ್ತುಕೊಂಡು ಹೋಗಬೇಕು, ಚೆಂಡೆ ಮದ್ದಳೆಯನ್ನು ಹೊತ್ತುಕೊಂಡು ಹೋಗಬೇಕು.
ಹಾಗಿತ್ತು ಅಂತಹ ಪರಿಸ್ಥಿತಿ. ಕಲಾವಿದರೇ ಹೌದೌದು ಹೌದಂತೆ. ನಾನು ಹೇಳುವುದನ್ನು ಕೇಳಿದ್ದು, ನಾವೆಲ್ಲ ಬರುವಾಗ ಅಂತಹ ಇದಿರಲಿಲ್ಲ. ನಾವು ಬರುವಾಗ ಇದಿರಲಿಲ್ಲ, ನೆಲದಲ್ಲೇ ಆಟ ಆಗ್ತಾ ಇತ್ತು. 1-2 ವರ್ಷ ನಾನು ಮೇಳಕ್ಕೆ ಸೇರಿ 2-3 ವರ್ಷದ ಬಳಿಕ ಪ್ಲಾಟ್ಫಾರ್ಮ್ ವ್ಯವಸ್ಥೆ, ಅದರ ಮೇಲೆ ರಂಗಸ್ಥಳ ಆದದ್ದು, ಮತ್ತೆ ಲಾರಿ ಹೋಗಿ ಬಸ್ಸಿನ ವ್ಯವಸ್ಥೆ ಆದದ್ದು ನನ್ನ ಮೇಳಕ್ಕೆ ಸೇರಿ 2-3 ವರ್ಷದಲ್ಲೇ ಆಗಿದೆ ಆ ಬದಲಾವಣೆಗಳೆಲ್ಲ. ಸುಸಜ್ಜಿತವಾದಂತಹ ಚೌಕಿ, ಹಾಗೆ ತುಂಬ ಕಷ್ಟ ಇತ್ತು ಮೊದಲ ಕಾಲದಲ್ಲೆಲ್ಲ. ಯಕ್ಷಗಾನದಲ್ಲಿ ತಿರುಗಾಟ ಮಾಡಿದ್ದವರಿಗೆ ನಾವು ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಬೇಕು ಆ ಕಷ್ಟದಲ್ಲಿಯೂ. ಮತ್ತೆ ಒಮ್ಮೆ ಯಕ್ಷಗಾನಕ್ಕೆ ಬಂದ ಮೇಲೆ ಮತ್ತೆ ಅವ್ರ ಮನೆಗೆ ಹೋಗೋದು ಪಾಪ 6 ತಿಂಗಳು ಕಳೆದೆ. ಮನೇಲಿ ಅಲ್ಲೇ ಇರ್ತಾ ಇದ್ರು. ಹೋಗುವ ವ್ಯವಸ್ಥೆಗಳು ಇರಲಿಲ್ಲ, ಈಗಿನಾಗೆ ಮೊಬೈಲ್ ಫೋನ್ಗಳು ಇರಲಿಲ್ಲ. ಹತ್ತಿರ ಆಟ ಎಲ್ಲಿ ಆದರೂ ಪಾಪ ಮನೆಗೆ ಹೋಗಿ ಬರಬೇಕು. ಇಲ್ಲದಿದ್ದರೆ 6 ತಿಂಗಳು ಪೂರ್ಣ ಪ್ರಮಾಣದಲ್ಲಿ 6 ತಿಂಗಳು ಅಲ್ಲೇ ಇರ್ತಾನೆ. ಮನೆಯಲ್ಲಿ ಏನಾಗಿದೆ ಏನು ಹೋಗಿದೆ ಅಂತಲೂ ಗೊತ್ತಿರೋದಿಲ್ಲ. ಅಂತಹ ಹಲವು ನಿದರ್ಶನಗಳುಂಟು. ಅಂದ್ರೆ ಸರ್, ಈಗ ತಂತ್ರಜ್ಞಾನ ಬಂದಿರೋದ್ರಿಂದ ಕಲಾವಿದನ ಒಬ್ಬ ಮೊಬೈಲ್ ನೋಡಿ ಆ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಆ ಪಾತ್ರವನ್ನ ನೋಡಿ ಕಲಿಬಹುದು. ಆದ್ರೆ ಆಗಿನ ಕಲಾವಿದರು ಹೇಗೆ ಸಿದ್ಧವಾಗ್ತಾ ಇದ್ರು ಒಂದು ಪಾತ್ರಕ್ಕೆ ಅಂತ ಹೇಳಿ? ಆಟ ನೋಡುವುದು. ನಾನು ಆವಾಗಲೇ ಹೇಳಿದೆ, ಆಟ ನೋಡುವುದು. ಪೆರುವೆ ನಾರಾಯಣ ಶೆಟ್ಟರು ಅದೇ ಹೇಳ್ತಾ ಇದ್ರು, ನೀವು ಅರ್ಥ ನಮ್ಮಲ್ಲಿ ಕೇಳುವುದಕ್ಕಿಂತಲೂ ಕುಳಿತು ಆಟ ನೋಡಿ, ಚಂದ ಆಟ ನೋಡಿ, ಎಲ್ಲ ವಿಷಯ ಅದರಲ್ಲಿ ಉಂಟು, ನಿಮಗೆ ಬೇಕಾದ್ದೆಲ್ಲ ಬರ್ತದೆ. ಮತ್ತು ಹೆಚ್ಚಿನದ್ದೇನಾದರೂ ಬೇಕಾದ ನಮ್ಮಲ್ಲಿ ಕೇಳಿ ನಾವು ಹೇಳುತ್ತೇವೆ. ನೋಡಿ, ಮೊಬೈಲ್ ಇಲ್ಲದೇ ಇರುವ ಕಾಲದಲ್ಲಿ ಆಟ ನೋಡಿ ಅರ್ಥವನ್ನು ಕಲಿತದ್ದು. ನಿಜವಾಗಿ ಈಗ ಯೂಟ್ಯೂಬಲ್ಲಿ ಒಬ್ಬನ ಪಾತ್ರವನ್ನು ಅನುಕರಿಸುವುದು, ಅವ ಹೇಳುವ ಅರ್ಥವನ್ನು ಹೇಳುವುದು ತಪ್ಪು. ನಿಜವಾಗಿ ನಮ್ಮಲ್ಲಿ ನಮ್ಮತನ ಬೇಕು, ನಮ್ಮಲ್ಲಿ ನಮ್ಮ ಸ್ವಂತಿಕೆ ಬೇಕು, ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕು. ಒಬ್ಬ ಆ ಯೂಟ್ಯೂಬನ್ನು ನೋಡಿ ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪ್ರತಿಭೆಯನ್ನು ಹೊರ ಹಾಕುವುದಕ್ಕಾಗುವುದಿಲ್ಲ. ಬಹುಶಃ ಈಗಿನ ಕಲಾವಿದರು ಅದನ್ನ ಪಾಲಿಸ್ತಾ ಇದ್ದಾರೆ. ಹೆಚ್ಚಿನವರು ಆ ಯೂಟ್ಯೂಬ್ ನೋಡಿ ಈ ಪಾತ್ರವನ್ನು ಹೀಗೆ ಮಾಡಬಹುದು ಅಂತ. ಅಂದ್ರೆ ಯುವ ಕಲಾವಿದರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಪಾತ್ರಕ್ಕೆ ಸೀಮಿತವಾಗಿ ಬಿಡ್ತಾರೆ. ಹೌದು, ಈಗ ಯೂಟ್ಯೂಬ್ ನೋಡಿದ್ರೆ ಏನಾಗ್ತದೆ, ಈಗ ಒಬ್ಬ ವೇಷಧಾರಿಯ ಅಂದಿನ ಮನೋಧರ್ಮ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಅವ ಆ ದಿವಸ ಏನು ಮಾತಾಡಿದ್ದಾನೆ, ಅವನಿಗೆ ಅಲ್ಲಿ ಸಮಯ ಇತ್ತ, ಆರೋಗ್ಯಪೂರ್ಣನಾಗಿದ್ದನ, ಅಥವಾ ಒಂದು ಮಿತಿಯಲ್ಲೇ ಮುಗಿಸುವಂತಹ ಸ್ಥಿತಿ ಇತ್ತ, ಅವ ಆ ದಿವಸಕ್ಕೆ ಏನು ಬೇಕು ಅಷ್ಟನ್ನೇ ಮಾಡಿರ್ತಾನೆ. ಆದರೆ ಅದೇ ಅಲ್ಲ, ಯಕ್ಷಗಾನ ವಿಸ್ತಾರ ಉಂಟು. ಆ ಪಾತ್ರದ ಬಗ್ಗೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಆ ಕಲಾವಿದ ಆ ದಿವಸ ಏನು ಮಾಡಿದ್ದಾನೆ ಅದನ್ನೇ ಇವ ಕಾಪಿ ಮಾಡಿದರೆ ನೋಡಿ, ಹಾಗಾಗ ಕೂಡದದು. ನಮ್ಮಲ್ಲಿ ಸ್ವಂತಿಕೆ ಬೇಕು. ನೋಡ್ಬೋದು, ಕ್ರಮಗಳನ್ನೆಲ್ಲ ನೋಡ್ಬೋದು, ಕೇಳಿಕೊಳ್ಬೋದು, ಅದು ಬೇರೆ. ಅದನ್ನೇ ನಾವು ಕಾಪಿ ಮಾಡಿ ಪ್ರೆಸೆಂಟ್ ಮಾಡೋದು ತಪ್ಪು ಅಂತ. ರಂಗಸ್ಥಳದಲ್ಲಿ ಒಬ್ಬ ಕಲಾವಿದ ಹೇಗಿರ್ಬೇಕು ಅಂತ ಹೇಳಿ ಪರಿಪೂರ್ಣವಾದ ಕಲೆ ಇದು. ನವರಸಗಳನ್ನು ಚೆನ್ನಾಗಿ ಬಿಂಬಿಸುವುದಕ್ಕೆ ಯಕ್ಷಗಾನ ಅಂತ ಹೆಸರು. ಎಲ್ಲ ವಿಭಾಗ ಸರ್ವಾಂಗ ಸುಂದರ ಕಲೆ. ಹೌದು, ಸರ್ವಾಂಗ ಸುಂದರ ಕಲೆ. ನವರಸಗಳನ್ನು ಚೆನ್ನಾಗಿ ಬಿಂಬಿಸುವುದಕ್ಕಿರುವಂತಹ ಕಲೆ ಅಂತ ಹೇಳಿದ ಯಕ್ಷಗಾನ. ಯಕ್ಷಗಾನದಲ್ಲಿರುವ ವಿಶೇಷತೆ ಮತ್ತೆ ಬೇರೆ ಎಲ್ಲೂ ಇಲ್ಲ. ನಾವು ಯಕ್ಷಗಾನದ ಇದ್ದ ಕಾರಣ ಅದನ್ನು ಹೇಳುವುದಲ್ಲ, ಸರ್ವಾಂಗ ಸುಂದರ ಕಲೆ. ನೀವೇ ಹೇಳಿದ ಹಾಗೆ ಚೆಂಡೆ, ಮದ್ದಳೆ, ಭಾಗವತಿಕೆ, ಅದಕ್ಕೆ ಪೂರಕವಾಗಿ ನಾಟ್ಯ, ಅರ್ಥ, ಇದೆಲ್ಲ. ಅಂದರೆ ಕೆಲವರಿಗೆ ನಾಟ್ಯ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಅವರು ಬಾಲ್ಯದಲ್ಲಿ ಅದನ್ನು ಅಭ್ಯಾಸ ಮಾಡಿದ ಕಾರಣ, ನಾಟ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟ ಕಾರಣ ಆ ಮೂಲಕವಾಗಿ ಮಿಂಚಿದ ಕಲಾವಿದರಿದ್ದಾರೆ, ದಿಗಿಣವೀರರಿದ್ದಾರೆ. ಹಾಗೆ ಅದು ಅವರಿಗೆ ಇಷ್ಟ. ನಿಜವಾಗಿ ಪೂರ್ಣವೂ ಬೇಕು. ಈಗ ನಾಟ್ಯವೂ ಬೇಕು, ಮಾತುಗಾರಿಕೆ ಬೇಕು, ಭಾವನೆಯೂ ಬೇಕು. ಹಾಗಾಗಿ ಹೇಳ್ತಾರೆ, ಅವನಿಗೆಲ್ಲವೂ ಉಂಟು, ನಾಟ್ಯವು ಚಂದ ಉಂಟು, ಮಾತುಗಾರಿಕೆ ಚಂದ ಉಂಟು, ಮುಖವರ್ಣಿಕೆ ಚಂದ ಉಂಟು. ನಿಜ ಎಲ್ಲವೂ ಬೇಕು, ಎಲ್ಲವೂ ಇದ್ದರೆ ಒಳ್ಳೆಯದು. ಆದರೆ ಎಲ್ಲರಿಗೆ ಎಲ್ಲವೂ ಒಗ್ಗಿಕೊಳ್ಳುವುದಿಲ್ಲ. ಒಬ್ಬ ಸಮರ್ಥ ಕಿರೀಟ ವೇಷಧಾರಿಗೆ ಒಂದು ಸಾತ್ವಿಕ ಪಾತ್ರವನ್ನು ಮಾಡೋದಕ್ಕೆ ಕಷ್ಟ. ಒಬ್ಬ ಸಾತ್ವಿಕ ಪಾತ್ರಧಾರಿಗೆ ಒಂದು ಒಳ್ಳೆಯ ಕಿರೀಟ ವೇಷವನ್ನು ಮಾಡಿ ಮಿಂಚುವುದು ಕಷ್ಟ. ಉದಾಹರಣೆ ಗೋವಿಂದ ಭಟ್ರು, ಅವರು ಎಲ್ಲ ಪಾತ್ರಗಳನ್ನು ಮಾಡ್ತಿದ್ರು, ಕಿರೀಟ ವೇಷವು, ಪುಂಡು ವೇಷವು. ಹಾಗೆ ಎಲ್ಲವೂ ಇದ್ದರೆ ಒಳ್ಳೆಯದು. ಆದರೆ ಎಲ್ಲರಿಗೆ ಎಲ್ಲವೂ ಒಲಿದು ಬರುವುದಿಲ್ಲ. ಕೆಲವರಿಗೆ ದೈವದತ್ತವಾಗಿ ಬರ್ತದೆ, ಕೆಲವರಿಗೆ ಅಭ್ಯಾಸದ ಮೂಲಕ ಬರ್ತದೆ. ಒಬ್ಬ ಒಳ್ಳೆಯ ನಾಟ್ಯಗಾರನಿಗೆ ಮಾತುಗಾರಿಕೆ ಕಡಿಮೆ ಇರ್ತದೆ, ಒಬ್ಬ ಒಳ್ಳೆಯ ಮಾತುಗಾರನಿಗೆ ನಾಟ್ಯ ಕಡಿಮೆ ಇರ್ತದೆ. ಹಾಗೆ ಸರಿ, ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸೋಣ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಹೌದಾ? ಆಯ್ತು. ಇದಾಗಿತ್ತು ಡಿ ಮಾಧವ್ ಬಂಗೇರ ಕೊಳತ ಮಜ್ಜಲ್ ಅವರ ಯಕ್ಷ ಜೀವನದ ಪಯಣ. ಇನ್ನಷ್ಟು ಮಾತುಕತೆಯನ್ನು ಮಾಡೋದಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ. ಸತಿಗೆ ಷೋಡಶದ ಋತು ಸಮಯ ಏಕಾದಶಿ